ಯುದ್ಧದ ದೇಶಗಳು ಪೂರ್ತಿಯಾಗಿ ಸೋತು ಹೋಗಿದ್ದು ಎರಡನೇ ಮಹಾಯುದ್ಧದ ಲಾಸ್ಟ್ ಸಂದರ್ಭದಲ್ಲೇ. ಅಂಥ ಒಂದು ಸಂದರ್ಭದಲ್ಲಿ ಬಂದಂಥ ಅಮೆರಿಕ ಪೂರ್ಣ ಶಕ್ತಿ ಪ್ರಯೋಗ ಮಾಡಿ ಎರಡನೇ ಮಹಾಯುದ್ಧದ ಗೆಲುವಿನ ಕ್ರೆಡಿಟ್ ಅಂತ ಹಾಕಿಕೊಂಡು ಇಡೀ ವಿಶ್ವದ ಆಡಳಿತವನ್ನು ತನ್ನ ಸುಪರ್ದಿಗೆ, UN ತನ್ನ ಸುಪರ್ದಿಗೆ, ವಿಶ್ವ ಬ್ಯಾಂಕನ್ನು ತನ್ನ ಸುಪರ್ದಿಗೆ ಪಡೆದ ವಿಶ್ವದ ವ್ಯಾಪಾರನೆಲ್ಲ ತನ್ನಗಳು ತುಂಬಿಡಿತದು. ಹೀಗಾಗಿ ಇವತ್ತು ಯಾರೂ ಪ್ರಶ್ನೆ ಮಾಡ್ತಿರಲಿಲ್ಲ ಅಮೆರಿಕ ಏನ ವಿರೋಧಕ್ಕಾಗಿ ವಿರೋಧ ಮಾಡ್ತಿದ್ರು. ಆದರೆ ಮೈ ಮೇಲೆ ಬಂದರೆ ಬೇಡಪ್ಪ ಅಮೆರಿಕ ಸಹವಾಸ ದೂರ ಸರಿತಾಯಿತ್ತು. ಆದರೆ ಈ ಸಲ ಏನಾಗಿಬಿಟ್ಟಿದಪ್ಪ ಅಂತಂದರೆ ಟ್ರಂಪ್ ಅವರು ಈ ಅತಿ ಆತ್ಮವಿಶ್ವಾಸದಿಂದ, ಅದರಲ್ಲೂ ವೆನೆಜುವೆಲಾ ಅಂತ ದೊಡ್ಡ ದೇಶವನ್ನು ಯಾವುದೇ ಆಯಾಸವಿಲ್ಲದೆ ಗೆದ್ದಿದ್ದರಿಂದಾಗಿ, ಜೊತೆಗೆ ನ್ಯಾಟೋ ದೇಶಗಳು ಅವ್ರ ಶಕ್ತಿ ಏನಿಲ್ಲ, ಕೇವಲ ಕಾಗದದ ಹುಲಿ, ನಾನಿದ್ದೇನಂತ ಅವಿದ್ದ ಅನ್ನುವಂಥ ಮನೋಸ್ಥಿತಿಗೆ ಹತ್ತಿದ್ದು. ಜೊತೆಗೆ ರಷ್ಯಾ ಮೊದಲಷ್ಟು ಪವರ್ಫುಲ್ ಇಲ್ಲ ಅನ್ನೋಂಥ ಭಾವನೆ. ಯಾಕಂದರೆ ಅಫ್ಘಾನಿಸ್ತಾನ ಜೊತೆಗೆ, ಉಕ್ರೇನ್ ಜೊತೆಗೆ, ಇನ್ನುಳಿದ ದೇಶದ ಜೊತೆಗೆ ಯುದ್ಧ ಮಾಡೋದು ದಣಿತಾ ಇದೆ ಅನ್ನುವಂಥದ್ದು. ಆದರೆ ಈ ಮಧ್ಯದಲ್ಲೇ ಚೈನಾ ಶಕ್ತಿ ಮಾತ್ರ ಅರಿವಿಗೆ ಬಂದಿರಲಿಲ್ಲ. ಅದು ಇವತ್ತು ಇರಾನದ ಒಂದು ಪ್ರತಿದಾಳಿಯಿಂದಾಗಿ ಹೌದು ಬಯಸಿದಂಥದ್ದು, ನಿಖರ ದಾಳಿ ಮಾಡಿಸುವಂಥದ್ದು, ಟೆಕ್ನಿಕಲಿ ವೆಲ್ ಸೌಂಡ್ ಇದ್ದಿದ್ದು ಯಾವುದ್ರ